ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತು ನಿಮ್ಮ ರಘುರಾಮ್ ಬಂದು ಈ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಬ್ಬ ನೀವೆಲ್ಲ ಇಷ್ಟಪಡುವ, ಕೇಳುವ ಅಥವಾ ಅವರ ಬಗ್ಗೆ ತಿಳಿದುಕೊಳ್ಳುವ ಆಸಕ್ತಿ ಇರುವ ಒಬ್ಬ ಕಲಾವಿದನ ಬಗ್ಗೆ ಒಂದಿಷ್ಟು ಸತ್ಯವಾದ ಮಾಹಿತಿನ ಹೊತ್ತು ತಂದಾಯಿತು. ಆ ಕಲಾವಿದನೇ ನಮ್ಮ ಕನ್ನಡ, ತಮಿಳು ಚಿತ್ರರಂಗದಲ್ಲಿ ಸಾಕಷ್ಟು ಖ್ಯಾತಿಗೊಳಗಾದ ನಟ ಶ್ರೀ ರಾಜೀವ್ ಅವರು. ಹೌದು ಸ್ನೇಹಿತರೆ, ರಾಜೀವ್ ಅವ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ಈ ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ದೀನಿ. ರಾಜೀವ್ ಅಂತಂದರೆ ನಮಗೆ ಪಟ್ಟಂತ ಜ್ಞಾಪಕ ಬರೋದು ಒಂದು ಸಿಲ್ವರ್ ಸ್ಕ್ರೀನ್ ಮೇಲೆ ಒಬ್ಬ ಬಹುಮುಖ ಪ್ರತಿಭೆ, ಆ ಬಿಳಿ ಬಣ್ಣ, ಆ ಅದ್ಭುತವಾದ ವಾಯ್ಸು, ಆ ಪರ್ಸನಾಲಿಟಿ, ಇದೆಲ್ಲವೂ ನವರಸಗಳನ್ನು ತುಂಬಿ ಎಲ್ಲ ಥರದ ಪಾತ್ರಗಳಲ್ಲೂ ಅಭಿನಯಿಸಬಲ್ಲ ಒಬ್ಬ ಅತ್ಯದ್ಭುತ ಕಲಾವಿದ. ಅದ್ಭುತವಾದ ಕಣ್ಣುಗಳಿತ್ತು, ತುಂಬ ಎಕ್ಸ್ಪ್ರೆಸಿವ್ ಐಸ್ ಇತ್ತು ಅವರಿಗೆ. ಒಬ್ಬ ಹೀರೋ ಆಗೋ ಎಲ್ಲ ಕ್ವಾಲಿಟೀಸು ಅವ್ರಿಗಿದ್ರೂ ಅವರು ಖಳನಾಯಕನ ಪಾತ್ರಗಳ ಕಡೆಗೆ ಹೆಚ್ಚಿಗೆ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರ ಹುಟ್ಟು ಅಥವಾ ಅವರ ಪ್ರಾರಂಭಿಕ ದಿನಗಳ ಬಗ್ಗೆ ಹೇಳೋದಾದರೆ, ರಾಜೀವ್ ಅವರು 1956 ತಮಿಳುನಾಡಿನ ಮದುರೈನಲ್ಲಿ ಹುಟ್ಟುತ್ತಾರೆ. ಅವರ ಮೂಲ ಹೆಸರು ರಾಜಶೇಖರ್ ಅಂತ. ಅವರ ತಂದೆಯವರು ಬಾಲಸುಬ್ರಹ್ಮಣ್ಯಂ ಅಂತ, ತಾಯಿಯವರು ರಾಜೇಶ್ವರಿ ಅಂತ. ಇವರು 4ನೇ ಮಗ ನಮ್ಮ ರಾಜೀವ್ ಸಾರು. ಅವ್ರ ತಂದೆಯವರು ಅಂದರೆ ಶ್ರೀ ಬಾಲಸುಬ್ರಹ್ಮಣ್ಯಂ ಸಾರು ITI ಇಲಾಖೆ ಒಂದು ಒಳ್ಳೆ ಉನ್ನತ ಅಧಿಕಾರದಲ್ಲಿ ಅವರು ಕೆಲಸ ಮಾಡ್ತಿರ್ತಾರೆ. ಈ ಟ್ರಾನ್ಸ್ಫರಬಲ್ ಜಾಬ್ ಆಗಿರೋದ್ರಿಂದ ಅವರಿಗೆ ಬೆಂಗಳೂರು ಟ್ರಾನ್ಸ್ಫರ್ ಆಗುತ್ತೆ. ನಮ್ಮ ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿ ITI ವಿದ್ಯಾಮಂದಿರ ಶಾಲೆಯಲ್ಲಿ ರಾಜೀವ್ ಅವರು ಅವರ ಶೈಕ್ಷಣಿಕ ವಿದ್ಯಾಭ್ಯಾಸನ ಮಾಡ್ತಾರೆ. ಅದರಿಂದನೇ ಅವರ ಕನ್ನಡ ಅಷ್ಟು ಸುಂದರವಾಗಿದೆ, ಅಷ್ಟು ಅದ್ಭುತವಾಗಿದೆ. ಅವ್ರ ಸ್ಕೂಲ್ ಡೇಸ್ನಲ್ಲೇ ರಾಜೀವ್ ಸರ್ಗೆ ಈ ಹಾಡು, ಡ್ಯಾನ್ಸು ಆ್ಯಂಡ್ ಮಿಮಿಕ್ರಿ ಮಾಡೋದು, ಸ್ಕೂಲ್ ಕಲ್ಚರಲ್ ಆ್ಯಕ್ಟಿವಿಟೀಸ್ಗಳಲ್ಲಿ ಅವರು ತುಂಬ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ರು. ಹಾಡನ್ನು ಕೂಡ ಒಂದು ಫೀಮೇಲ್ ವಾಯ್ಸಲ್ಲೂ ಕೂಡ ಅವರ ಶಾಲಾ ದಿನಗಳಲ್ಲೇ ಬಹಳ ಅದ್ಭುತವಾಗಿ ಹಾಡ್ತಾಯಿದ್ರು. ಅವರ ಫಾದರ್ಗೆ, ಬಾಲಸುಬ್ರಹ್ಮಣ್ಯಂ ಸರ್ಗೆ, ರಾಜೀವ್ ಸರ್ ಒಬ್ಬ ದೊಡ್ಡ ಅಧಿಕಾರಿ ಆಗಬೇಕು ಅನ್ನೋ ಸಾಕಷ್ಟು ಆಸೆ, ಕನಸುಗಳನ್ನ ಹೊತ್ತಿದ್ರು. ಆದರೆ ನಮ್ಮ ರಾಜೀವ್ ಸರ್ಗೆ ಕಲೆ ಬಗ್ಗೆ ತುಂಬ ಆಸಕ್ತಿ ಇತ್ತು, ಅದ್ರ ಬಗ್ಗೆನೇ ತುಂಬ ಒಲವಿತ್ತು. ಅವರ ಬ್ರದರ್ಸ್ಗಳ ಒಂದು ಸಪೋರ್ಟಿಂದ, ಅವರ ಅಣ್ಣಂದ್ರ ಒಂದು ಸಪೋರ್ಟಿಂದ ರಾಜೀವ್ ಅವರು ನಮ್ಮ ಫಿಲ್ಮ್ ಇನ್ಸ್ಟಿಟ್ಯೂಟಿಗೆ ಸೇರ್ಕೋತಾರೆ. ಫಿಲ್ಮ್ ಇನ್ಸ್ಟಿಟ್ಯೂಟಿಗೆ ಸೇರಿಕೊಂಡು ಅಲ್ಲಿ ಸಾಕಷ್ಟು ತರಬೇತಿನ ಪಡಿತಾರೆ ನಟನ ವಿಭಾಗದಲ್ಲಿ. ಆದರೆ ಆ ಕೋರ್ಸ್ ಮುಗಿಸಿದ ಮೇಲೂ ನಮ್ಮ ರಾಜೀವ್ ಅವರಿಗೆ ಯಾವುದೂ ಅಂತ ಅವಕಾಶಗಳು ಸಿಗೋದಿಲ್ಲ. ಆಗ ಅಂದಿನ ಮದ್ರಾಸು, ಇಂದಿನ ಚೆನ್ನೈನ ತಾಜ್ ಕೋರಮಂಡಲ್ ಹೋಟೆಲ್ನಲ್ಲಿ ಸುಮಾರು 3 ವರ್ಷಗಳ ಕಾಲ ಒಬ್ಬ ವೆಯ್ಟರ್ ಆಗಿ ಕೆಲಸ ಮಾಡ್ತಾರೆ, ಒಬ್ಬ ಹೋಟೆಲ್ ಸಪ್ಲೈಯರ್ ಆಗಿ ಕೆಲಸ ಮಾಡ್ತಾರೆ. ಹೋಟೆಲ್ನ ಒಂದು ವಾರ್ಷಿಕೋತ್ಸವದ ಸಮಾರಂಭದಲ್ಲಿ ಅವ್ರು ಮಾಡೋ ಡ್ಯಾನ್ಸ್ನ ನೋಡಿ ಸ್ನೇಹಿತರು ಮತ್ತು ಫ್ರೆಂಡ್ಸ್ಗಳೆಲ್ಲ, ಇಲ್ಲ ನೀ ಸಿನಿಮಾಗೆ ಮಾಡು, ಯಾಕೆ ಹಿಂಗೆ ಟ್ಯಾಲೆಂಟ್ನ ವೇಸ್ಟ್ ಮಾಡ್ತಿದೀಯ ಅಂತ ಹೇಳಿದಾಗ, ಆವಾಗ ತಮಿಳು ಚಿತ್ರರಂಗದ ಅಲ್ಲಿ ಆರಂಭದಲ್ಲಿ ನಟನೆಗೆ ಕೆಲವು ಧ್ವನಿಗಳನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಡಬ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒರುತಲೆ ರಾಗಮ್ ಅನ್ನೋ ಒಂದು ಚಿತ್ರ 1980 ಆ ಚಿತ್ರದಲ್ಲಿ ಅಭಿನಯಿಸಿದ ನಟ ರವೀಂದ್ರ ಅವರಿಗೆ ರಾಜೀವ್ ಸಾರು ಅವ್ರ ವಾಯ್ಸ್ನ ಕೊಡ್ತಾರೆ. ಅವರ ಕೆಲಸ ತುಂಬ ಪ್ರಭಾವ ಆಗುತ್ತೆ. ಅದನ್ನು ನಮ್ಮ ಟಿ ರಾಜೇಂದ್ರನ್ ಅವರು, ಸಿಂಬು ಆ್ಯಕ್ಟ್ರ್ ಇದ್ದಾರಲ್ಲ, ಅವರ ತಂದೆ ಟಿ ರಾಜೇಂದ್ರನ್ ಅವರು ರೈಲ್ ಪಯಣಗಳಿಲ್ ಅನ್ನೋ ಒಂದು ಚಿತ್ರದಲ್ಲಿ ರಾಜೀವ್ ಸರ್ಗೆ ಆ್ಯಕ್ಟ್ ಮಾಡೋದಕ್ಕೆ ಒಂದು ಅವಕಾಶ ಕೊಡ್ತಾರೆ. ಆಗ ರಾಜಶೇಖರ್ ಅಂತ ಅಲ್ಲಿವರೆಗೂ ಹೆಸರಿದ್ದಂಥ ನಮ್ಮ ರಾಜೀವ್ ಅವರು ಅವ್ರ ಹೆಸರನ್ನ ರಾಜೀವ್ ಅಂತ ಬದಲಾಯಿಸ್ಕೊತಾರೆ. ರಾಜೀವ್ ಅವರು ನಾಯಕ ನಟನಾಗಿ ನಟಿಸಿದಂಥ ಚಿತ್ರಗಳು ವೆಟ್ರಿ ನಮತೆ, ನಿರಳ್ ತೇಂಡುಂ ನೆಂಜಂಗಳ್, ನಾಡೋಡಿ ರಾಜ. ಇದು ರಾಜೀವ್ ಅವರು ನಾಯಕ ನಟನಾಗಿ ನಟಿಸಿದಂಥ ಚಿತ್ರಗಳು. ನಾಯಕನಾಗಿ ಯಶಸ್ಸು ಕಂಡರು. ನಂತರ ಅವರಿಗೆ ಖಳನಾಯಕನ ಪಾತ್ರಗಳು ತುಂಬ ಕೈ ಬೀಸಿ ಕರೆಯುತ್ತೆ. ಪೋಷಕ ಪಾತ್ರಗಳು ಕೈ ಬೀಸಿ ಕರೆಯುತ್ತೆ. ಶಿವಾಜಿ ಗಣೇಶನ್ ಸರ್, ಕಮಲ್ ಹಾಸನ್ ಸರ್ ಅವರಿಂದ ಹಿಡಿದು ಇವತ್ತಿನ ನಮ್ಮ ತಮಿಳುನಾಡಿನ ಮುಖ್ಯಮಂತ್ರಿಯಾದ ಶ್ರೀ ವಿಜಯ್ ಅವರು, ಶ್ರೀ ಅಜಿತ್ ಅವರು, ಹೀಗೆ ಎಲ್ಲ ಒಂದು 5 ಜನರೇಷನ್ಸ್ ತಮಿಳು ಆ್ಯಕ್ಟರ್ಗಳ ಜೊತೆಗೆ ಅವರು ಆ್ಯಕ್ಟ್ ಮಾಡಿದ್ದಾರೆ. ಇಷ್ಟೇ ಮಾತ್ರ ಅಲ್ಲ, ನಮ್ಮ ಕನ್ನಡದಲ್ಲಿ ಕೂಡ ಅವರು ಅದ್ಭುತವಾಗಿ ಕೆಲವು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಅದು ನಮ್ಮ ಸಮರ್ಪಣೆ ಇರ್ಬೋದು, ಇಲ್ಲ ವಜ್ರಮುಷ್ಟಿ ಇರ್ಬೋದು, ನಮ್ಮ ರವಿ ಸರ್ ಅವರ ಪ್ರಳಯಾಂತಕ ಚಿತ್ರ ಇರ್ಬೋದು, ಶಿವಣ್ಣ ಅವರ ಗಂಡುಗಲಿ ಚಿತ್ರ ಇರ್ಬೋದು, ಜನುಮದ ಜೋಡಿ ಚಿತ್ರದಲ್ಲಿ ನಮ್ಮ ರಾಜೀವ್ ಸರ್ ಮಾಡಿರುವ ಆ ಪಾತ್ರ, ಖಳನಾಯಕನ ಪಾತ್ರ ಸಾಕಷ್ಟು ಯಶಸ್ವಿಯಾಗಿತ್ತು. ಹೀಗೆ ರಾಜೀವ್ ಅವರು ಕನ್ನಡ, ತಮಿಳು ಎಲ್ಲ ಭಾಷೆಗಳಲ್ಲೂ ಅವರು ಗುರುತಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಅವರು ಕಂಠದನ ಕಲಾವಿದರಾಗಿ ಕೂಡ ಅರುಣ್ ಪಾಂಡ್ಯನ್ ಅವ್ರಿಗೆ ವಾಯ್ಸ್ ಕೊಟ್ಟಿದ್ದಾರೆ. ಮೋಹನ್ ಲಾಲ್ ಅವ್ರದ್ದು ಮಲಯಾಳಂ ಫಿಲ್ಮ್ಸ್ಗಳು ತಮಿಳಿಗೆ ಡಬ್ ಆದಾಗ ಅವ್ರಿಗೆ ವಾಯ್ಸ್ ಕೊಟ್ಟಿದ್ದಾರೆ.
ಸಾಯಾಜಿ ಶಿಂದೆ ಅಂತ ಒಬ್ಬರು ಆರ್ಟಿಸ್ಟ್ ಇದ್ದಾರಲ್ಲ, ಅವ್ರಿಗೆ ವಾಯ್ಸ್ ಕೊಟ್ಟಿದ್ದಾರೆ. ತುಂಬ ಕಟ್ಟುನಿಟ್ಟಾದ ತತ್ವ ರಾಜೀವ್ ಸರ್ದು. ಅಂದರೆ ಅವರು ನೋಡಿ ಇಂಥ ಒಂದು ಎಥಿಕ್ಸ್ ಇರೋ ಮನುಷ್ಯ ಅಂತಂದರೆ, ಏನೇ ಆಗಲಿ ನಾನು ಖಳನಾಯಕ ಪಾತ್ರ ಮಾಡಿದ್ರೂ ಕೂಡ ನಾನು ಜಾಸ್ತಿ ಈ ರೇಪ್ ಮಾಡೋದು, ಹೆಣ್ಮಕ್ಳಿಗೆ ಶೋಷಣೆ ಮಾಡೋದು ಅಂಥ ಪಾತ್ರಗಳನ್ನೆಲ್ಲ ಮಾಡಲ್ಲ ಅನ್ನೋ ಒಂದು ತತ್ವನ ಪಾಲಿಸ್ಕೊಂಡು ಬಂದಿದ್ದಾರೆ ರಾಜೀವ್ ಅವರು. ಎಮ್ ಜಿ ಆರ್ ಅವರ ಆಹಾರ ನಿಧಿ ಯೋಜನೆಗೆ ದುಡ್ಡನ್ನ ಕಲೆಕ್ಟ್ ಮಾಡಲು ಗಂಗಯ್ಯಮರನ್ ಅಂತ ನಮ್ಮ ಇಳೆಯರಾಜ ಅವರ ಬ್ರದರು ಅವ್ರ ಜೊತೆಗೆ ಸೇರಿ ಸಾಕಷ್ಟು ಮ್ಯೂಸಿಕಲ್ ಶೋಗಳು ಕೂಡ ರಾಜೀವ್ ಸರ್ ನಡೆಸ್ಕೊಟ್ಟಿದ್ದಾರೆ. ಆವಾಗ ಎಮ್ ಜಿ ಆರ್ ಸರ್ ರಾಜೀವ್ ಅವ್ರಿಗೆ ಒಂದು ಚಿನ್ನದ ಉಂಗುರ ಕೂಡ ಪ್ರೆಸೆಂಟ್ ಮಾಡಿದ್ರಂತೆ. ಅದಾದ ನಂತರ ತಂದೆ ತಾಯಿ ಕಾಲವಾಗ್ತಾರೆ. ಕಾಲವಾದಾಗ ಸ್ವಲ್ಪ ನಮ್ಮ ರಾಜೀವ್ ಸರ್ ಒಂಥರ ಬೇಜಾರಿಗೆ, ಡಿಪ್ರೆಷನ್ಗೆ ಹೋಗ್ತಾರೆ. ನನಗೆ ಸಂಸಾರನೇ ಬೇಡ, ಮದುವೆನೇ ಬೇಡ ಅಂತೆಲ್ಲ ಕೂತಿದ್ದಾಗ ಅವರ ಅಣ್ಣಂದರು ಅವ್ರನ್ನ ಒತ್ತಾಯ ಮಾಡಿ ಅವರ ಸಂಬಂಧಿಕರಲ್ಲೇ ಒಬ್ಬರಾದಂಥ ರಾಣಿ ಅನ್ನೋ ಮೇಡಮ್ನ ಮದುವೆ ಮಾಡಿಸ್ತಾರೆ. ಅವರಿಗೆ ಮೀನಾ ಕಾಮಾಕ್ಷಿ ಹಾಗೂ ಕಿರಣ್ ಸೂರ್ಯ ಅಂತ ಇಬ್ಬರು ಮಕ್ಕಳಿದ್ದಾರೆ. ಜಯಲಲಿತಾ ಮೇಡಮ್ ಅವರ ಡೆತ್ ಆದಮೇಲೆ ನಮ್ಮ ರಾಜೀವ್ ಸರು ಯಾಕೋ ಸ್ವಲ್ಪ ಆಧ್ಯಾತ್ಮ ಕಡೆಗೆ ಒಲ್ದುಬಿಟ್ರು, ಆ ಕಡೆ ಮುಖ ಮಾಡಿದ್ರು, ಚಿತ್ರರಂಗದಿಂದ ದೂರನೇ ಉಳಿದಿದ್ದಾರೆ. ಈಗ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಅವರು ಚೆನ್ನೈನ ಸಾಲಿಗ್ರಾಮಂ ಅನ್ನೋ ಒಂದು ಏರಿಯಾದಲ್ಲಿ ಸರಳವಾದ ಸಿಂಪಲ್ ಆದ ಬದುಕನ್ನು ಕಟ್ಕೊಂಡಿದ್ದಾರೆ. ನಾನು ಕೇಳ್ತಿರೋ ಗೊತ್ತು, ನೀವು ರಾಜೀವ್ ಅವ್ರನ್ನ ಇಂಟರ್ವ್ಯೂ ಯಾಕೆ ಮಾಡಿಲ್ಲ ಅಂತ. ಎಗೇನ್ ನಾನು ಅವ್ರ ಜೊತೆ ಮಾತಾಡಿರುವ, ಕಮ್ಯುನಿಕೇಟ್ ಮಾಡಿರುವ ವಾಟ್ಸಪ್ ಚಾಟ್ ಹಿಸ್ಟ್ರಿನ ನಿಮ್ಮ ಮುಂದೆ ಹಾಕ್ತಾಯಿದ್ದೀನಿ. ಇವಾಗಲ್ಲ, ಸುಮಾರು ವರ್ಷಗಳಿಂದ ನಾನು ರಾಜೀವ್ ಅವ್ರ ಜೊತೆಗೆ ಸಂಪರ್ಕದಲ್ಲಿದ್ದೆ. ಅವರು 2-3 ಸತಿ ನನ್ನ ಹತ್ರ ಫೋನಲ್ಲಿ ಕೂಡ ಮಾತಾಡಿದ್ರು, ಖಂಡಿತ ಮಾಡೋಣ ಅಂತ ಹೇಳಿದ್ರು. ಆಮೇಲಿಂದ ನಾನು ಮಾಡಿದಾಗ ಅವರು ಫೋನ್ ತೆಗಿಲಿಲ್ಲ. ಆಮೇಲೆ ಒಂದು ಸತಿ ಅವ್ರು ಮೆಸೇಜ್ ತೊಗೊಂಡ್ರು, ಇಲ್ಲ ಮಗಳು ಮನೆಗೆ ಹೋಗಿದ್ದಾರೆ, ಲಂಡನ್ನಲ್ಲಿದ್ದಾರೆ ಅಂತ ಹೇಳಿದ್ರು. ಅದಾದಮೇಲಿಂದ ನಾನು ಎಷ್ಟೇ ಮೆಸೇಜ್ ಮಾಡಿದ್ರು ಅವರಿಂದ ಪ್ರತಿಕ್ರಿಯೆ ಬಂದಿಲ್ಲ. ಯಾವಾಗ ಅವ್ರು ಒಪ್ಕೋತಾರೆ, ಒಪ್ಕೊಂಡ ತಕ್ಷಣ ಖಂಡಿತ ನಾನು ಅವ್ರ ಸಂದರ್ಶನ ಮಾಡ್ತೀನಿ. ಯಾಕೆಂತಂದರೆ ಇಂಥ ದಿಗ್ಗಜರ ಬದುಕಿನ ಕತೆ ದಾಖಲಿಸೋದು ನನಗೆ ಒಂದು ಹೆಮ್ಮೆ, ಒಂದು ಗರ್ವ, ಒಂದು ಅವ್ರಿಗೆ ಕೊಡೋ ಒಂದು ಗೌರವ, ಒಂದು ಜವಾಬ್ದಾರಿ ಅಂತ ಹೇಳ್ತಾ ಇದ್ದೀನಿ. ಸೊ ಇಷ್ಟು ಒಂದು ರಿಸರ್ಚ್ ಮಾಡಿಕೊಂಡು ರಾಜೀವ್ ಸರ್ ಬಗ್ಗೆ ನಾನು ಕಲೆಕ್ಟ್ ಮಾಡ್ಕೊಂಡಿದ್ದ ಇನ್ಫಾರ್ಮೇಷನ್ನ ನಿಮ್ಮ ಮುಂದೆ ತಲುಪಿಸ್ತಾ ಇದ್ದೀನಿ. ಬಹುಶಃ ಈ ಕತೆ ನಿಮಗೆ ಖುಷಿ ಕೊಟ್ಟಿದ್ರೆ ನಮ್ಮ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ, ಮತ್ತೆ ಮುಂದಿನ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಬ್ಬ ವಿಶೇಷವಾದ ಅತಿಥಿಯೊಂದಿಗೆ ಅವರ ಸತ್ಯಕತೆನ ಹೊತ್ತು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮ್ಮ ರಘುರಾಮ್. ಲವ್ ಯು ಆಲ್. ನಮಸ್ಕಾರ.